ಏನ್ ವಿಚಾರ ಅಂತ ಹೇಳ್ಬಾರ್ದಾ? ನಿಸರ್ಗ, ನಿಮ್ಗೆ ಒಂದ್ ವಿಚಾರ ಹೇಳ್ಬೇಕು ಕಣೆ. ಹೇಳು ಸಿಂಧು, ಎಷ್ಟೊತ್ತಿಂದ ಕೇಳ್ತಿದ್ದೀನಿ. ಅದು ನಾನೊಬ್ಬರನ್ನ ಇಷ್ಟಪಟ್ಟಿದ್ದೀನಿ ಕಣೆ. ಹೌದಾ? ಇಷ್ಟಪಟ್ಟಿದ್ದೀನಿ ಅಂದ್ರೆ ಅಂದ್ರೆ ನಾನು ಅವ್ರನ್ನ ಮನ್ಸಾರ ಪ್ರೀತಿಸ್ತಾ ಇದ್ದೀನಿ. ಯಾರ್ಯಾದು? ಯಾವ ಗ್ಯಾಪ್ ಅಲ್ಲಿ ನಿಮ್ಗೆ ಈ ಪ್ರೀತಿ ಆಯ್ತು? ಆದ್ರೆ ನನ್ಗೆ ಅವ್ರ ಹತ್ರ ಹೋಗೋದಕ್ಕೂ ಭಯ. ಅವ್ರನ್ನ ಹೆಂಗ್ ಪ್ರಪೋಸ್ ಮಾಡ್ಲಿ? ಏನು? ಅವ್ರ ಹತ್ರ ಹೋಗೋದಕ್ಕೂ ಭಯನಾ? ಹಂಗಿದ್ರೆ ಪ್ರೀತಿ ಹೆಂಗೆ ಹುಡ್ತು ನಿನ್ಗೆ? ಅದು ಅದು ನಾನು ಅವ್ರನ್ನ ನೋಡ್ತಾ ನೋಡ್ತಾನೆ ಇಷ್ಟಪಟ್ಬಿಟ್ಟೆ ಕಣೆ. ಇಷ್ಟಪಟ್ಟಿದ್ರೆ ಮತ್ತೆ ಹೋಗಿ ಹೇಳುತ್ತಾನೆ. ಇಲ್ಲಿ ಬಂದು ಏನ್ ಮಾಡ್ತಾ ಇದ್ಯಾ? ನನ್ಗೆ ಹೇಳಿದ್ರೆ ಏನ್ ಪ್ರಯೋಜನ? ನಿಸರ್ಗ, ಪ್ಲೀಸ್ ನಿಸರ್ಗ, ಸಹಾಯ ಮಾಡೆ ನನ್ಗೆ. ಸರಿ ಆಯ್ತು, ಏನ್ ಮಾಡ್ಬೇಕಂತಾದ್ರೂ ಹೇಳು. ಹೋಗ್ಲಿ, ಅದ್ ಯಾರಂತಾದ್ರೂ ಹೇಳಮ್ಮ ಮಹಾನ್ ಭಾವ. ಅದು ಅದು ಸಿಂಧು, ನೀನ್ ಹೇಳಿದ್ರೆ ತಾನೇ ನನ್ಗೆ ಅರ್ಥ ಆಗೋದು. ಹಿಂಗ ಅದು ಇದು ಅಂತ ಇದ್ರೆ ಬೇಗ ಹೇಳು. ಅದು ನಾನು ಇಷ್ಟಪಡ್ತಾ ಇರೋದು ಬೇರೆ ಯಾರು ಅಲ್ಲ ನಿಸರ್ಗ. ಅದು ನಮ್ ಕಾಲೇಜಲ್ಲೇ ಇದ್ದಾರೆ. ಲೇ, ಯಾರಂತ ಹೇಳಿ ಅಮ್ಮ. ನಮ್ ಕಾಲೇಜಲ್ಲೇ ಇದ್ದಾರೆ, ಅದು ಇದು ಹೇಳ್ತೇ ಇಲ್ಲ ಇವಾಗ. ಬೇರೆ ಯಾರು ಅಲ್ಲ ಕಣೆ, ನಮ್ ಸರ್, ಸಿದ್ಧಾರ್ಥ್ ಸರ್. ವಾಟ್? ಏ ಸಿಂಧು, ನಿನ್ಗೆ ತಲೆಗೆಲ್ಲ ಕಿತ್ತಿದ್ಯಾ? ಸಿದ್ಧಾರ್ಥ್ ಸರ್ನ ನೀನ್ ಹೆಂಗ್ ಇಷ್ಟಪಡ್ತೀಯಾ? ಅದೆಲ್ಲ ಆಗೋದಿಲ್ಲ. ಯಾಕಾಗಲ್ಲ? ಯಾಕಾಗ್ಬಾರ್ದು? ಸಿದ್ಧಾರ್ಥ್ ಸರ್ ಎಷ್ಟು ಸ್ಮಾರ್ಟ್, ಎಷ್ಟು ಇಂಟೆಲಿಜೆಂಟ್. ನೋಡ್ತಾ ಇದ್ರೆ ಹಂಗೆ ಬಿದ್ದೋಗ್ಬಿಡ್ತೀನಿ. ನಿಜ ನಿಸರ್ಗ, ಪ್ಲೀಸ್ ಕಣೆ, ಏನಾದ್ರೂ ಮಾಡಿ ಸಹಾಯ ಮಾಡೆ. ನನ್ ಪ್ರೀತಿನ ಅವ್ರಿಗೆ ತಲುಪಿಸು ಸಾಕು. ಓ ನೋ, ಅಲ್ಲ ಅವರು ನಮ್ಮ ಲೆಕ್ಚರರ್ ಕಣೆ, ಅವ್ರ ಮೇಲೆ ಕಣ್ಣಾಕ್ತಿಯಾ? ಇಡಿಯಟ್, ನಡಿ ಸುಮ್ನೆ ಮನೆಗೆ ಹೋಗೋಣ. ಇಲ್ಲ ನಿಸರ್ಗ, ಪ್ಲೀಸ್ ಕಣೆ, ದಯವಿಟ್ಟು ನನಗೆ ಇದೊಂದು ಹೆಲ್ಪ್ ಮಾಡು. ಇಲ್ಲ ಸಿಂಧು, ಇದ್ರಲ್ಲಿ ನಾನೇನು ಮಾಡಕ್ಕಾಗಲ್ಲ. ಅವ್ರಿಗೆ ಆಲ್ರೆಡಿ ಮದ್ವೆ ಆಗೋಗಿರುತ್ತೆ ಕಣೆ. ಇಲ್ಲ ಕಣೆ, ಅವ್ರಿಗೆ ಮದ್ವೆ ಆಗಿಲ್ಲ, ನಂಗೆ ಗೊತ್ತು. ನಿಂಗೆ ಗೊತ್ತು? ಸುಮ್ನಿರು, ಅವ್ರಿಗೆ ಮದ್ವೆ ಆಗಿದೆ. ಮದ್ವೆ ಆಗಿ ಹೆಂಡ್ತಿನೂ ಇದ್ದಾಳೆ. ಸುಮ್ನೆ ಇರು ಸಿಂಧು, ಇಲ್ದೇ ಇರೋವೆಲ್ಲ ಯೋಚನೆ ಮಾಡ್ಬೇಡ. ಇದನ್ನ ಇಲ್ಲೇ ಬಿಟ್ಟಾಕು. ನಿಸರ್ಗ, ಪ್ಲೀಸ್ ಕಣೆ, ನಿನ್ ಕೈ ಬಿಡ್ಬೇಡವೆ. ಅವ್ರಿಗೆ ಯಾವ ಮದ್ವೆನೂ ಆಗಿಲ್ಲ. ಅಲ್ಲ, ಅವ್ರನ್ನ ನೋಡಿದ್ರೆ ಮದ್ವೆ ಆಗಿರೋ ತರ ಕಾಣಿಸುತ್ತಾ ನಿನ್ಗೆ? ಇಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ. ಪ್ಲೀಸ್ ನಿಸರ್ಗ, ಒಂದೇ ಒಂದು ಹೆಲ್ಪ್. ಅಲ್ಲ, ಇವಳು ನನ್ ಗಂಡನ ಮೇಲೆ ಕಣ್ಣು ಹಾಕಿದಾಳೆ. ಏನ್ ಮಾಡ್ಲಿ? ಕ್ಲೋಸ್ ಫ್ರೆಂಡ್ ಬೇರೆ, ಮತ್ತೇನಾದ್ರು ಅಂದ್ರೆ ಬೇಜಾರ್ ಮಾಡ್ಕೊತಾಳೆ. ಇದನ್ನೇನನ್ನ ಮಾಡಿ ಇವಳು ಮನ್ಸಲ್ಲಿ ಅವ್ರನ್ನ ತೆಗ್ದಾಕ್ಬೇಕು. ನೋಡು ಸಿಂಧು, ಇದೆಲ್ಲ ಸುಮ್ನೆ ಇನ್ಫ್ಯಾಕ್ಚುಯೇಷನ್ ಅಷ್ಟೇ. ನಿಮ್ಗೆ ಆತರ ಏನಿಲ್ಲ. ಈ ಅಟ್ರಾಕ್ಷನ್ ಅಂತಾರಲ್ಲ, ಅದಿರ್ಬೇಕು. ಯಾವ ಅಟ್ರಾಕ್ಷನ್ ಇಲ್ಲ, ಮಣ್ಣು ಇಲ್ಲ. ನಾನು ಅವ್ರನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ. ನೀನ್ ನಮ್ಗೆ ಹೆಲ್ಪ್ ಮಾಡ್ತೀಯಾ? ಮತ್ತೆ ಇನ್ನೂ ಒಂದು ವಿಚಾರ, ನಾನ್ ನೋಡ್ದೆ ಆಗ್ಲೇ ಸಿದ್ಧಾರ್ಥ್ ಸರ್ ಪಾರ್ಕ್ ಅಲ್ಲಿ ಕೂತಿದ್ರು. ಸೊ ನೀನ್ ಹೋಗಿ ಅವ್ರ ಹತ್ರ ಈ ವಿಚಾರ ಮಾತಾಡ್ತೀಯ, ಓಕೆ? ನಾನು ಇಲ್ಲಿರಲ್ಲ, ನಾನ್ ಮನೆಗೆ ಹೋಗ್ತೀನಿ. ನೀನ್ ಫೋನ್ ಮಾಡಿ ಯಾವ್ದಕ್ ವಿಚಾರ ತಿಳಿಸು, ಓಕೆ? ಸಿಂಧು, ನನ್ ಮಾತ್ ಕೇಳು. ನಾನ್ ಹೋಗಿ ಪಾರ್ಕ್ ಕುತ್ಕೊಂಡು ಸರ್ ಹತ್ರ ಮಾತಾಡೋಕ್ಕಾಗುತ್ತಾ? ಅದೇ ನಮ್ ಕಾಲೇಜ್ ಪಾರ್ಕ್ ಅಲ್ಲ ಕಣೆ, ಪಬ್ಲಿಕ್ ಪಾರ್ಕ್. ಯಾರಾದ್ರೂ ಮಾತಾಡ್ಬೋದು, ಅದ್ರಲ್ಲೇನು? ಪ್ಲೀಸ್ ಕಣೆ, ಇದೊಂದು ಹೆಲ್ಪ್ ಮಾಡು. ನಾನ್ ಮನೆಗೆ ಹೋಗಿರ್ತೀನಿ. ನೀನು ಈ ವಿಚಾರ ಅವ್ರಿಗೆ ಹೇಳಿ ಆಮೇಲೆ ನನಗೆ ಫೋನ್ ಮಾಡು. ಇವಳು ಬಿಡಂಗಿಲ್ಲ, ಏನೋ ಒಂದ್ ಮಾಡಿದ್ರೆ ಆಯ್ತು. ಸರಿ ನಮ್ಮ, ಆಯ್ತು. ಬೇಗ ಹೋಗು, ಇಲ್ಲಾಂದ್ರೆ ಸರ್ ಹೋಗ್ಬಿಡ್ತಾರೆ. ಸರಿ ಆಯ್ತು ಬಿಡು, ಹೋಗ್ತೀನಿ. ಎಲ್ಲ ಮಾತಾಡು. ನನ್ ಬಗ್ಗೆ ಚೆನ್ನಾಗಿ ಹೇಳು, ಓಕೆ? ಸರ್ ಒಪ್ಕೊಂಡ್ಬಿಡ್ಬೇಕು ನಾನು ಹಂಗೆ. ಓ ಗಾಡ್, ಇವಳು ಏನ್ ಇವಳು ಹಿಂಗೆ. ಸರಿ ನಮ್ಮ, ಆಯ್ತು. ನಿಸರ್ಗ, ಯಾಕೆ ಇಲ್ಲಿದ್ಯಾ? ಮನೆಗೆ ಹೋಗ್ಲಿಲ್ವಾ? ಇಲ್ಲ ಸರ್, ನಿಮ್ ಹತ್ರ ಒಂದ್ ವಿಚಾರ ಮಾತಾಡ್ಬೇಕಾಗಿತ್ತು. ನಿಸರ್ಗ, ತುಂಬಾ ಹೊತ್ತು ನಿಂತ್ಕೊಂಡ್ಬೇಡ. ಯಾವಾಗ ನೋಡಿದ್ರು ನಿಂತೇ ಇರ್ತೀಯ. ಆತರ ನಿಲ್ಬಾರ್ದು. ಬಾ, ಕುತ್ಕೋ ಬಾ. ಅಲ್ಲ, ಮನೆಗೆ ಹೋಗ್ದಂಗೆ ಇಲ್ಲೇನ್ ಮಾಡ್ತಾ ಇದೀಯಾ? ಏನಾಯ್ತು? ಏನಿಲ್ಲ ರೀ, ನಿಮ್ಗೊಂದ್ ವಿಚಾರ ಹೇಳೋದಕ್ ಬಂದೆ. ಓಹೋ, ನೀನ್ ನನ್ ನೋಡ್ಕೊಂಡ್ ಬಂದ? ಸರಿ ಹೇಳು. ಅಲ್ಲ, ನೀವ್ಯಾಕೆ ಒಬ್ರೇ ಪಾರ್ಕಲ್ಲಿ ಕೂತಿದ್ದೀರಾ? ಏನ್ ಮಾಡ್ತಾ ಇದೀರಿ? ನಿಸರ್ಗ, ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ. ಹೇಳು, ಏನ್ ವಿಚಾರ? ರೀ, ನಿಮ್ಮನ್ನ ಒಬ್ರು ಇಷ್ಟಪಡ್ತಾ ಇದ್ದಾರೆ. ಹಾ, ಗೊತ್ತು. ಇಷ್ಟಪಡ್ತಾ ಇದಾರೆ, ಪ್ರೀತಿಸ್ತಾ ಇದಾರೆ. ನನಗೋಸ್ಕರ ಪ್ರಾಣನೇ ಕೊಡ್ತಾಳೆ. ಏನು, ಆಲ್ರೆಡಿ ಗೊತ್ತಾ ನಿಮ್ಗೆ ಈ ವಿಚಾರ? ಗೊತ್ತಾ ನಿಮ್ಗೆ? ಹೌದಪ್ಪ, ಗೊತ್ತು. ಅವಳು ನನಗೋಸ್ಕರ ಜೀವನೇ ಕೊಡ್ತಾಳೆ ಅಂತಾನೂ ಗೊತ್ತು. ಅವಳು ನಾನು ಇಷ್ಟಪಡ್ತಾ ಇದ್ದಾಳೆ ಅಂತಾನೂ ಗೊತ್ತು. ನೀವು ನೀವು ಅವಳು ಇಷ್ಟಪಡ್ತೀರಾ? ಅವಳನ್ನ ಇಷ್ಟಪಡೋದೇ ಅಲ್ಲ, ನನ್ ಜೀವ ಬೇಕಾದ್ರೆ ಕೊಡ್ತೀನಿ ಅವಳಿಗೆ. ಅವಳು ನನ್ ಪ್ರಾಣ. ಹೇಳು. ಸಿದ್ಧಾರ್ಥ್, ಯಾರ ಬಗ್ಗೆ ಹೇಳ್ತಾ ಇದೀರಾ ನೀವು? ಆಲ್ರೆಡಿ ನಿಮ್ಗೆ ಸಿಂಧು ವಿಚಾರ ಗೊತ್ತಾ? ವಾಟ್? ಸಿಂಧುನಾ? ಸಿಂಧು ಯಾರೇ? ಅಲ್ಲ, ಈ ಸಿಂಧು ಏನು ಬಂದ್ಲು ಮಧ್ಯದಲ್ಲಿ? ಮತ್ತೆ ಇಷ್ಟೊತ್ತು ಹೇಳ್ತಾ ಇದ್ದಿದ್ದು ಯಾರ ಬಗ್ಗೆ? ಏ ಲೂಸು, ನಾನ್ ನಿನ್ ಬಗ್ಗೆನೇ ಹೇಳ್ತಾ ಇದ್ದೆ. ಹೇಳು. ಯಪ್ಪಾ, ನಾನಂತೂ ಭಯ ಬಿದ್ದೋದೆ. ಥು, ಏನ್ ಸಿದ್ಧಾರ್ಥ್ ಸರ್, ಇಷ್ಟು ಭಯ ಬೀಳಿಸ್ತೀರಾ? ನಿಸರ್ಗ, ಆರಾಮಾಗಿದ್ಯಾ ಅಲ್ವಾ? ಏನ್ ಪ್ರಾಬ್ಲಮ್ ಇಲ್ಲ ತಾನೇ? ಪ್ರಾಬ್ಲಮ್ ಏನೂ ಇಲ್ಲ ಸರ್, ಸ್ವಲ್ಪ ಸುಸ್ತಿರುತ್ತೆ. ಸರ್ ಹೋಗುತ್ತೆ ಅಂದಿದ್ದಾರೆ ಡಾಕ್ಟ್ರು. ಸರ್, ನಾನ್ ನಿಮ್ಗೆ ಏನ್ ವಿಚಾರ ಹೇಳಕ್ ಬಂದೆ ಅಂದ್ರೆ, ನನ್ನ ಫ್ರೆಂಡ್ ಸಿಂಧು ಇದ್ದಾಳಲ್ಲ, ಹಾ, ಸಿಂಧು. ಹೇಳು, ಏನಾಯ್ತು ಅವಳಿಗೆ? ಅವಳು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳಂತೆ. ನೀವು ಅವಳನ್ನ ಇಷ್ಟಪಡ್ಬೇಕಂತೆ. ಅದಕ್ಕೆ ನನ್ನನ್ನ ಮಧ್ಯದಲ್ಲಿ ಪಾರಿವಾಳ ಹತ್ರ ಯೂಸ್ ಮಾಡ್ಕೊತಿದ್ದಾಳೆ. ಏ ನಿಸರ್ಗ, ಏನಿದು? ನಿನ್ ಗಂಡನ್ಗೆ ನೀನು ಹೆಲ್ಪ್ ಮಾಡ್ತಿದ್ಯಾ? ಅಲ್ಲ ಅಲ್ಲ ಅಲ್ಲ, ನಿನ್ ಫ್ರೆಂಡ್ಗೆ ನೀನ್ ಹೆಲ್ಪ್ ಮಾಡ್ತಿದ್ಯಾ? ಅಯ್ಯೋ ದೇವ್ರೆ. ಅಲ್ಲ, ನೀನು ಅವಳು ಮಾತು ಕೇಳ್ಕೊಂಡ್ ಬಂದಿದ್ಯಲ್ಲ, ಅಲ್ಲೇ ಹೇಳುತ್ತಾನೆ. ಏನ್ ಹೇಳಿ ಸರ್, ನೀವ್ ಆಲ್ರೆಡಿ ರೆಸ್ಟ್ರಿಕ್ಷನ್ ಹಾಕಿದೀರಾ. ನಾನು ನೀವು ಗಂಡ ಹೆಂಡತಿ ಅಲ್ಲ, ಆ ತರ ಇರ್ಬೇಕು ಅದು ಇದು ಅಂತ. ಇವಾಗ ನಾನು ಅವಳ ಹತ್ರ ಹೋಗಿ ನೀವು ನನ್ನ ಗಂಡ ಅಂದ್ರೆ? ಅಯ್ಯೋ, ಒಳ್ಳೆ ಕರ್ಮಕ್ ಬಂತಲ್ಲ. ಹೋಗ್ಲಿ ಬಿಡು, ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡು. ಅಲ್ಲ, ಒಬ್ಬ ಸ್ಟೂಡೆಂಟು ಲೆಕ್ಚರರ್ ಇಷ್ಟಪಡ್ಬೋದಾ? ಯಾಕೆ, ಯಾಕೆ ಪಡ್ಬಾರ್ದು? ಇವಾಗ ನಾನು ನಿಮ್ಮನ್ನ ಇಷ್ಟಪಡ್ತಿಲ್ವಾ?
ಅದು ಸರಿನೇ ಬಿಡು, ಯಾಕೆ ಪಡ್ಬಾರ್ದು, ಪಡ್ಬೋದು. ಆದ್ರೆ ಸಿಂಧುಗೆ ನೀನೇ ಅರ್ಥ ಮಾಡ್ಸು. ನೀವೇ ಅವಳ ಹತ್ರ ಮಾತಾಡಿದ್ರೆ ಸರಿ ಹೋಗುತ್ತೆ ಸರ್. ಅಮ್ಮ ತಾಯಿ, ನಿಮ್ ವಿಚಾರದಲ್ಲಿ ನಾನ್ ಬರಲ್ಲ. ಅದ್ ಏನ್ ಹೇಳ್ತೀಯ ಹೇಳು ಆ ಹುಡುಗಿಗೆ. ಅಲ್ಲ ಅದ್ ಹೆಂಗದು, ಅದ್ರಲ್ಲೂ ನೀನ್ ನೋಡು ಹೆಂಗ್ ಬಂದಿದ್ಯಾ ಹೇಳೋದಕ್ಕಂತ. ಒಂಚೂರಾದ್ರೂ ಕಾಮನ್ ಸೆನ್ಸ್ ಇರ್ಬೇಕು ನಿಸರ್ಗ. ಸರಿ ಬಿಡಿ ಆಯ್ತು, ನಾನು ಅವಳ ಹತ್ರ ಏನು ಹೇಳಕ್ ಆಗ್ಲಿಲ್ಲ. ಸರಿ ಏನೋ ಮಾತಾಡ್ತೀನಿ ಬಿಡು ಅಂತ ಸುಮ್ನೆ ಆದೆ. ನಿಸರ್ಗ, ನಂಗೊಂದ್ ಪ್ರಾಮಿಸ್ ಮಾಡ್ತೀಯಾ ಪ್ಲೀಸ್? ಪ್ರಾಮಿಸಾ? ಯಾಕೆ, ಏನಾಯ್ತು? ನಿಸರ್ಗ, ನಾನು ಯಾವ ನಿರ್ಧಾರ ತಗೊಂಡ್ರು ನೀನು ಓಕೆ ಅನ್ಬೇಕು ಅಂತೀಯಾ? ಯಾಕೆ ಸಿದ್ಧಾರ್ಥ್ ಸರ್ ಹಿಂಗೆಲ್ಲ ಮಾತಾಡ್ತೀರಿ? ಅಲ್ಲ, ನೀವ್ ಯಾವ ನಿರ್ಧಾರ ತಗೊಂಡ್ರು ಪರ್ಫೆಕ್ಟ್ ಆಗಿರುತ್ತೆ. ಅದ್ರಲ್ಲಿ ನಾನು ಓಕೆ ಮಾಡೋದೇನಿದೆ? ಹಂಗಲ್ಲ ನಿಸರ್ಗ, ಇವಾಗ ನನ್ನ ನಿರ್ಧಾರದಲ್ಲಿ ನೀನು ಇದ್ದೆ ಅನ್ಕೋ, ಅದಕ್ಕೆ ನೀನ್ ಒಪ್ಪಿಗೆ ಕೊಡ್ತೀಯಾ? ಸರ್, ನೀವ್ ಏನು ಹೇಳ್ದಂಗೆ ಅರ್ಧಂಬರ್ಧ ಹೇಳಿ ನೀನ್ ಒಪ್ಪಿಗೆ ಇದೆಯಾ ಅಂದ್ರೆ ನಾನು ಏನ್ ತಿಳ್ಕೊಬೇಕು? ಏನ್ ವಿಚಾರ ಆದ್ರೂ ಹೇಳಿ. ಅದು ಅದು ಇವಾಗ ಬೇಡ, ಹೇಳ್ತೀನಿ. ಆದ್ರೆ ನೀನ್ ಒಪ್ಪಿಗೆ ಬೇಕೇ ಬೇಕು ನಿಸರ್ಗ, ಪ್ಲೀಸ್ ನಿಸರ್ಗ. ಸರಿ ಬಿಡಿ ಆಯ್ತು, ನೀವ್ ಏನ್ ಮಾಡಿದ್ರು ಅದಕ್ಕೆ ನನ್ನ ಒಪ್ಪಿಗೆ ಇದ್ದೇ ಇರುತ್ತೆ. ಹಂಗಂತ ಪ್ರಾಮಿಸ್ ಮಾಡು. ನಾನು ಪ್ರಾಮಿಸ್ ಅಂತ ಮಾಡಲ್ಲ ಸಿದ್ಧಾರ್ಥ್ ಸರ್. ಬೇಕಾದ್ರೆ ನೀವ್ ಏನ್ ಹೇಳಿದ್ರು ಕೇಳ್ತೀನಿ. ಪ್ರಾಮಿಸ್ ಮಾಡಿ ಮತ್ತೆ ಯಾಕೆ ನಾನು ತಗ್ಲಾಕೊಂಡ್ಲಿ? ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ರು ಗೊತ್ತಿಲ್ವಲ್ಲ. ನಿಸರ್ಗ, ನಾನ್ ತಗೊಂಡ ನಿರ್ಧಾರದ ಮೇಲೆ ನಿನ್ ನಂಬಿಕೆ ಇಲ್ವಾ? ನಾನು ಒಳ್ಳೆ ಡಿಸಿಷನ್ ತಗೋತೀನಿ ತಾನೆ. ಹೌದು ಸಿದ್ಧಾರ್ಥ್ ಸರ್, ಇಲ್ಲ ಅಂತ ಹೇಳಿದ್ಯಾರು. ಕೆಲವೊಂದ್ಸಲ ಅದು ನಮ್ಮೊಳ್ಳೇದಕ್ಕೂ ಆಗಿರಲ್ಲ. ಇವಾಗ ನಾನು ಪ್ರಾಮಿಸ್ ಮಾಡಿ ಮತ್ತೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಬೇಡ, ಪರವಾಗಿಲ್ಲ, ನೀವು ಹೇಳಿ. ಸರಿ ಬಾ, ಮನೆಗೆ ಹೋಗೋಣ, ಆಮೇಲೆ ಮಾತಾಡೋಣ. ಓಕೆ ಸರ್, ಯಾಕೆ ಒಂಥರ ಇದ್ದೀರಾ? ಏನಾಯ್ತು? ಅಲ್ಲ, ಇಷ್ಟೊಂದು ಡಿಸ್ಟರ್ಬೆನ್ಸ್ ಆಗೋ ಅವಶ್ಯಕತೆ ಏನಿದೆ? ನಮ್ ಜೀವನದಲ್ಲಿ ಒಂದು ಪುಟ್ಟ ಜೀವ ಬರ್ತಿದೆ, ಅದನ್ನ ಸ್ವಾಗತ ಮಾಡೋದ್ ಬಿಟ್ಟು ನೀವು ಈ ತರ ಬೇಜಾರಾಗಿದ್ದೀರಾ ಅಂದ್ರೆ ಸಮಥಿಂಗ್ ಇಸ್ ರಾಂಗ್. ಏನಾಯ್ತು? ಸಿದ್ಧಾರ್ಥ್ ಸರ್, ನಿಮ್ಗೆ ಕೇಳ್ತಾ ಇದೀನಿ. ಅಲ್ಲ, ಯಾಕೆ, ಏನಾಯ್ತು? ಒಬ್ರೇ ಕೂತಿದ್ರಿ ಪಾರ್ಕಲ್ಲಿ, ಓಕೆ, ಏನೋ ಯೋಚನೆ ಮಾಡ್ತಾ ಇದ್ದೀರಾ ಅನ್ಕೊಂಡೆ. ಮೇ ಬಿ ಮೊನ್ನೆ ಅತ್ತೆಯವರು ಆಸ್ತಿ ಪಾಲ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ನಿಸರ್ಗ, ನಾನು ಖುಷಿಯಾಗಿರ್ಬೇಕು ಅಂದ್ರೆ ನಮ್ಮ ಮನೆಯವರೆಲ್ಲ ಖುಷಿಯಾಗಿರ್ಬೇಕು ನಿಸರ್ಗ. ನಮ್ಮ ಮನೆಯವರೆಲ್ಲ ಚೆನ್ನಾಗಿದ್ರೇನೆ ನಾನು ಚೆನ್ನಾಗಿರೋದು. ಸಾರಿ ಸರ್, ಅರ್ಥ ಆಯ್ತು ನನಗೆ. ಅದು ನೀವು ಆರ್ಯಭವನ್ ಬಗ್ಗೆ ಮಾತಾಡ್ತಾ ಇದ್ರಲ್ವಾ? ಎಲ್ಲದ್ರ ಬಗ್ಗೆ ನೀವು ಯೋಚಿಸ್ತಾ ಇದ್ದೀನಿ ನಿಸರ್ಗ. ಏನ್ ಮಾಡ್ಲಿ, ಅಣ್ಣ ಅವ್ರಿಗೆ ಸವಾಸ ಬಿಟ್ಟು. ಸಿದ್ಧಾರ್ಥ್ ಸರ್, ಹುಡುಗಿ ಸವಾಸನ? ಯಾರು? ಆರ್ಯಭವ? ಆರ್ಯಭವ ಹುಡುಗಿ ಸವಾಸ ಅಂದ್ರೆ ಅಂದ್ರೆ ಜನ್ಯಾಕನ್ ಬಿಟ್ಟು ಬೇರೆ ಯಾರು ಮಾತ್ರ? ಅಯ್ಯೋ, ಇಲ್ಲ ಇಲ್ಲ, ಆತರ ಏನಿಲ್ಲ. ನಾನೇನೋ ಬಾಯ್ ತಪ್ಪಿ ಹೇಳ್ದೆ. ನಮ್ಮ ಅಣ್ಣನ ಸಂಸಾರ ಸರೋದ್ರೆ ಅಷ್ಟೇ ಸಾಕು ನನ್ಗೆ. ಸಿದ್ಧಾರ್ಥ್ ಸರ್, ಆ ವಿಚಾರದಲ್ಲಿ ನಾನು 100% ಎಫರ್ಟ್ ಹಾಕ್ತೀನಿ. ಓಕೆ, ನೀವ್ ಏನ್ ಹೇಳಿದ್ರು ಕೇಳ್ತೀನಿ. ಆದ್ರೆ ಜನ್ಯ ಅಕ್ಕ ಮಾತ್ರ ಖುಷಿಯಾಗಿರ್ಬೇಕಷ್ಟೇ. ಸರಿ ಬಾ, ಮನೆಗೆ ಹೋಗೋಣ. ನೆಕ್ಸ್ಟ್ ಟೈಮ್ ಯುಗಾದಿ ಹಬ್ಬದ ಅಷ್ಟೊತ್ತಿಗೆ ಈ ಕರ್ಟನ್ ಎಲ್ಲ ಚೇಂಜ್ ಮಾಡಿ ಬೇರೆ ಕರ್ಟನ್ ತಗೋಬೇಕು. ಫುಲ್ ವೈಟ್ ಇರೋದಕ್ಕೆ ಬೇಗ ಮಾಸ್ ಹೋಗ್ತವೆ. ಎಲ್ಲಿಟ್ಟೆ? ಈ ಡ್ರಾಯರ್ ಅಲ್ಲಿ ಏನಾದ್ರು ಇಟ್ನಾ? ಆರ್ಯ ಅವ್ರೆ, ಏನ್ ಹುಡುಕ್ತಾ ಇದೀರಾ? ಏನಾದ್ರು ಬೇಕಾದ್ರೆ ಕೇಳಿ, ತೆಕ್ಕೊಡ್ತೀನಿ. ನೋನು, ನಿನ್ ಸಹಾಯ ಏನ್ ಬೇಕಾಗಿಲ್ಲ. ಯಾವ್ದೋ ಒಂದ್ ರೆಸಿಪ್ಟ್ ಬರ್ತಿದ್ದಂಗೆ ನೆನ್ನೆನೆ ಇಟ್ಟೆ. ಈ ಯಾವ ಡ್ರೈವರ್ ಅಲ್ಲಿ ಇಟ್ಟು ನೆನ್ಪಾಗ್ತಿಲ್ಲ. ಓ, ಅದು ಯೆಲ್ಲೋ ಕಲರ್ ಇತ್ತಾ? ಹೌದು, ಯೆಲ್ಲೋ ಕಲರ್ದೆ. ನಾನು ಎತ್ತಿಟ್ಟಿದ್ದೀನಿ, ಒಂದ್ ನಿಮಿಷ ಬಂದೆ. ಅಯ್ಯೋ ಅಮ್ಮ! ಹೇ ಜನ್ಯ, ನೋಡ್ಕೊಳೋದಲ್ವಾ, ಬಿದ್ರೆ ಏನ್ ಗತಿ? ರೀ, ಅದು ಕಾಲ್ ಜಾರ್ ಬಿಡ್ತು. ಬಾಬಾ ಕುತ್ಕೋ ಬಾ. ಏನಾಗಿಲ್ಲ ತಾನೆ? ಇಲ್ಲ ರೀ, ಏನಾಗಿಲ್ಲ. ಯಪ್ಪ, ನಿನ್ಗೇನಾಯ್ತು ಬಿಡ್ತು? ನಂಗಂತೂ ಶಾಕೆ ಹೊಡಿತು. ಏನಿದು ಹಿಂಗಾಗೋಯ್ತು? ರೀ, ನಿಮ್ಗೆ ನೀಟಾಗಿಲ್ಲ ತಾನೆ? ಸಾರಿ ರೀ, ಮಿಸ್ ಆಗಿ ನಿಮ್ ಮೇಲೆ ಬಿದ್ಬಿಟ್ಟೆ. ದಯವಿಟ್ಟು ತಪ್ಪು ತಿಳ್ಕೊಂಬೇಡ್ರಿ. ಏನ್ ಪರವಾಗಿಲ್ಲ ಬಿಡು. ನಿನ್ಗೇನಾಗಿಲ್ವಲ್ಲ? ಒಂದ್ ನಿಮಿಷ ಇರು, ನೀರ್ ತಗೊಂಡ್ಬರ್ತೀನಿ. ಬಿದ್ರು ಪರವಾಗಿಲ್ಲ, ನಿಮ್ ಮೇಲೆ ಬಿದ್ನಲ್ಲ, ಒಂಥರ ಖುಷಿ ಆಗ್ತಿದೆ. ತಗೋ, ನೀರ್ ಕುಡಿ. ಏಯ್, ಏನ್ ಹಂಗ್ ನೋಡ್ತೀಯಾ? ನೀರ್ ಕುಡಿ. ಈಗ ಅಲ್ಲಿ ಮೇಲ್ ಹತ್ತಿ ಮಾಡೋ ಕೆಲ್ಸ ಏನಿತ್ತು ನಿನ್ಗೆ? ಸುಮ್ನೆ ಒಂದ್ ಕಡೆ ಕೂರಕ್ಕಾಗಲ್ವಾ? ಏನಾದ್ರೂ ಮಾಡ್ತಾನೆ ಇರ್ತೀಯ. ರೀ, ಅದು ಹಬ್ಬ ಬರ್ತಿದ್ಯಲ್ವಾ, ಅದಕ್ಕೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಯಾಕೆ, ರಾಧಕ್ಕ ಇಲ್ವಾ? ರಾಧಕ್ಕ ಮಾಡ್ಕೋತಾರೆ. ಯಾವಾಗ ನೋಡಿದ್ರು ಏನಾದ್ರು ಒಂದ್ ಕೆಲ್ಸ ಮಾಡ್ತಾನೆ ಇರ್ತೀಯಲ್ಲ. ಅಲ್ಲ, ನಿನ್ಗೇನ್ ರೆಸ್ಟ್ ಬೇಡವಾ ಏನು? ರಾಧಕ್ಕ ಮಾಡ್ತಾರೆ ಅಂತ ನಾವ್ ಸುಮ್ನೆ ಇರಕ್ಕಾಗುತ್ತಾ? ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟ್ ಮಾಡ್ಬೇಕಪ್ಪ. ಸರಿ ಸರಿ ಆಯ್ತು, ಈ ಹತ್ತು ಕೆಲ್ಸ ಎಲ್ಲ ಮಾಡಕ್ ಹೋಗ್ಬೇಡ. ಏನಾದ್ರೂ ಬೇರೆ ಕೆಲ್ಸ ಇದ್ರೆ ಮಾಡು. ಸರಿ ರೀ, ಆಯ್ತು. ನನ್ಗೆ ಅಡಿಗೆ ಮನೇಲಿ ಕೆಲ್ಸ ಇದೆ, ಹೋಗ್ತೀನಿ. ಅಲ್ಲ, ಯಾವತ್ತೂ ಈ ತರ ಫೀಲ್ ಆಗಿರ್ಲಿಲ್ಲ. ಮೈಯೆಲ್ಲ ಕರೆಂಟ್ ಶಾಕ್ ಹೊಡೆದಂಗ ಆಗೋಯ್ತು. ಜನ್ಯ, ಏನ್ ಈ ತರ? ಮಾನ್ಸಿ ಜೊತೆ ಎಷ್ಟೋ ಸಲ ಹಿಂಗೆಲ್ಲ ಇದ್ದೀನಿ. ಅವಾಗ ಈ ತರ ಯಾವ ಫೀಲಿಂಗು ಆಗಿರ್ಲಿಲ್ಲ. ಯಪ್ಪ, ಒಂಥರ ಫೀಲಿಂಗ್. ಜನ್ಯ, ಏನೋ ಸಮಥಿಂಗ್ ಇಸ್ ರಾಂಗ್. ಏನಿವತ್ತು ಅಮ್ಮೋರ್ ಸೀರೆ ಉಟ್ಕೊಂಡ್ಬಿಟ್ಟಿದ್ದೀರಾ? ಹಾ ರೀ, ಇವತ್ತು ಶುಕ್ರವಾರ ಅಲ್ವಾ, ದೇವಸ್ಥಾನಕ್ಕೆ ಹೋಗಿ ಕಾಲೇಜ್ಗೆ ಹೋಗೋಣ ಅಂತ. ವಾಟ್? ಸೀರೆ ಉಟ್ಕೊಂಡು ಕಾಲೇಜಿಗೆ ಬರ್ತೀಯಾ? ಬೇಡ ನಿಸರ್ಗ, ಪ್ಲೀಸ್. ಯಾಕೆ, ಯಾಕೆ ಬೇಡ? ಇಲ್ಲ, ನಾನ್ ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಕಾಲೇಜ್ ಹೋಗೋದು. ಹಿಂಗೆ ಹೋಗ್ತೀನಿ, ಡ್ರೆಸ್ ಚೇಂಜ್ ಮಾಡಲ್ಲ. ನೋಡು ನಿಸರ್ಗ, ಈ ತರ ನಿನ್ನ ನೋಡ್ತಾ ಇದ್ರೆ ನಾನೇ ಟೆಂಪ್ಟ್ ಆಗಿ ಹೋಗ್ತಾ ಇದ್ದೀನಿ. ಅಂತದ್ರಲ್ಲಿ ಕಾಲೇಜ್ಗೂ ಇದೇ ಸೀರೆಯಲ್ಲೇ ಬರ್ತೀಯಾ? ಬೇಡ ಕಣೆ, ಪ್ಲೀಸ್. ಏನು,
ಟೆಂಪ್ಟ್ ಆಗ್ತೀರಾ? ರೀ ನೀವೇನೇನೋ ಮಾತಾಡ್ಬಿಡಿ. ಸೀರೆ ಉಟ್ಕೊಂಡ್ರೆ ಏನ್ ಈ ತರ ನೀವು? ಛೇ, ಏನಾಗಲ್ಲ, ನಾನ್ ಹಿಂಗೆ ಹೋಗೋದೆ ಕಾಲೇಜ್ಗೆ. ಸರಿ ಆಯ್ತು, ಕಾಲೇಜು ಬೇಡ, ದೇವಸ್ಥಾನನೂ ಬೇಡ, ಇವತ್ತು ಮನೇಲೇ ಇರೋಣ ಪ್ಲೀಸ್. ಏನ್ ಸಿದ್ಧಾರ್ಥ್ ಸರ್ ನೀವು? ಥು, ಹೋಗಿಪ್ಪ. ನಾನ್ ಕಾಲೇಜ್ ಹೋಗ್ಲೇಬೇಕು ಇವತ್ತು. ಬೇಕಾದ್ರೆ ನೀವು ರಜಾಕ್ ಮನೇಲೇ ಇರಿ. ನಿನ್ ಸೀರೆ ಉಟ್ಕೊಂಡಿದ್ದೆ ದೊಡ್ಡ ತಪ್ಪು, ಏನು ಕೊಟ್ಕೋಬೇಕಿತ್ತು? ಬಿಡಿಪ್ಪ, ನನ್ ಕೈ ಬಿಡಿ ಸುಮ್ನೆ. ಇಲ್ಲ, ಇವತ್ ನೀನೇ ತಪ್ಪು ಮಾಡಿರೋದು. ಯಾಕೆ ಉಟ್ಕೊಂಡಿ ಸೀರೆ? ನನ್ಗೊಂಥರ ಅನ್ನಿಸ್ತಿದೆ. ಇವತ್ ನಾವ್ ಎಲ್ಗೂ ಹೋಗೋದ್ ಬೇಡ, ಇಲ್ಲೇ ಇದ್ಬಿಡೋಣ ಪ್ಲೀಸ್. ಛೇ ಸಿದ್ಧಾರ್ಥ್ ಸರ್, ಏನ್ ನೀವು ಯಾವಾಗಂದ್ರ ಬಗ್ಗೆ? ಅವೆಲ್ಲ ಬೇಡ ಕತೆ ನನ್ಗೆ. ನಿಸರ್ಗ ಬಾ ಕೂತ್ಕೋ, ನಿನ್ಗೊಂದ್ ವಿಚಾರ ಹೇಳ್ಬೇಕು. ಈಗ್ಲಾ? ಬೇಡ ರೀ, ಕಾಲೇಜಿಂದ ಬಂದ್ ಮಾತಾಡೋಣ. ಪ್ಲೀಸ್ ಕಣೆ, ಇವಾಗೇ ಹೇಳ್ಬೇಕು ನಾನು. ಸರಿ ಹೇಳಿ, ಏನು? ಸಿದ್ಧಾರ್ಥ್ ಸರ್ ಏನಿದು? ಬಿಡಿ, ಯಾಕಿಂಗೆ? ಏನು ವಿಚಾರ ಹೇಳ್ಬೇಕಂದ್ರೆ ತಾನೆ, ಹೇಳಿ. ನಿಸರ್ಗ, ನಾನೊಂದ್ ನಿರ್ಧಾರ ತಗೊಂಡಿದ್ದೀನಿ ಕಣೆ, ಅದಕ್ಕೆ ನೀನು ಹ್ಞೂ ಅನ್ಬೇಕಷ್ಟೇ. ಅದೇನ್ ನಿರ್ಧಾರ ಅಂತಾದ್ರೂ ಹೇಳಿ. ಏನು ಹೇಳ್ದಂಗೆ ಸುಮ್ನೆ ಹಿಂಗೆ ಆಡ್ತಾ ಇದ್ರೆ ಏನ್ ಅರ್ಥ ಮಾಡ್ಕೋಬೇಕು ನಾನು? ಫಸ್ಟ್ ಬಿಡಿ. ನಿಸರ್ಗ, ನಮ್ಗೆ ನಮ್ಗೆ ಮಗು ಬೇಡ ಕಣೆ. ಸಿದ್ಧಾರ್ಥ್ ಸರ್, ಏನು ಸುಮ್ನೆ ಪ್ರಾಂಕ್ ಮಾಡ್ತಾ ಇದ್ದೀರಾ? ಪ್ಲೀಸ್ ಕಣೆ, ತಮಾಷೆ ಅಲ್ಲ, ನಿಜ ಹೇಳ್ತಾ ಇದ್ದೀನಿ. ಈ ಮಗು ಬೇಡ, ದಯವಿಟ್ಟು ನೀನು ಅಬಾರ್ಷನ್ ಮಾಡಿಸ್ಕೊಂಡ್ಬಿಡ್ತೀಯಾ? ಸಿದ್ಧಾರ್ಥ್ ಸರ್, ನನ್ನಿಂದ ಏನಾದ್ರು ತಪ್ಪಾಯ್ತಾ? ನನ್ ಬಗ್ಗೆ ಏನಾದ್ರು ಬೇಜಾರಿದ್ಯಾ ನಿಮ್ಗೆ? ನಿಸರ್ಗ, ಅದ್ ಹಂಗಲ್ಲ ಕಣೆ. ನೋಡು, ನನ್ನ ಅರ್ಥ ಮಾಡ್ಕೋತಿಯಲ್ಲ ಪ್ಲೀಸ್. ನಿನ್ಗೆ ಎಷ್ಟು ನೋವಾಗ್ತಿದ್ಯೋ ಅದಕ್ಕೆ 100 ಪಟ್ಟು ನೋವು ನಾನ್ ಬೀಳ್ತಾ ಇದ್ದೀನಿ ಕಣೆ. ನನಗೂ ಇಷ್ಟ ಇಲ್ಲ. ಮೊದಲನೇ ಮಗು, ನಾನ್ ಹೆಂಗ್ ಕಳ್ಕೊಂತೀನಿ ಹೇಳು? ಪ್ಲೀಸ್ ನಿಸರ್ಗ. ಯಾಕೆ ಬೇಕು ಇದೆಲ್ಲ? ಏನಕ್ಕೆ ಈ ನಿರ್ಧಾರ ತಗೋತಾ ಇದ್ರ? ನೋಡಿ, ನನ್ಗೆ ಕರೆಕ್ಟ್ ಆಗಿ ಆನ್ಸರ್ ಹೇಳಿ ನೀವು. ಏನಾಯ್ತು? ಯಾವ್ದಕ್ಕೋಸ್ಕರ ಈ ಮಗು ಬೇಡ ಅಂತ ಇದ್ರ? ಅದು ನಿನಗ್ ಗೊತ್ತಲ್ವಾ, ಅಮ್ಮ ಆಸ್ತಿ ಬಗ್ಗೆ ಮೊನ್ನೆ ಮಾತಾಡಿದ್ರು. ಆಸ್ತಿಗೂ ಈ ಮಗುಗೂ ಏನ್ರಿ ಸಂಬಂಧ? ಸಂಬಂಧ ಇದೆ ಕಣೆ. ಅರ್ಧದಷ್ಟು ಆಸ್ತಿ ಈ ಮನೆ ಮೊದಲನೇ ಮೊಮ್ಮಗಿಗೆ ಹೋಗ್ಬೇಕು ಅಂತ ಹೇಳಿದ್ರಲ್ಲ. ಅದಕ್ಕೆ ಮೊದಲು ನಮ್ಗೆ ಮಗು ಆಗೋದು ಬೇಡ ನಿಸರ್ಗ. ಸಿದ್ಧಾರ್ಥ್ ಸರ್, ನಿಮ್ಗೇನು ಹುಚ್ಚಿಡ್ತಿದ್ಯಾ? ಅಲ್ಲ, ನಿಮ್ಮಮ್ಮ ಹೇಳದ್ಮೇಲೆ ನಾವು ಮಗು ಮಾಡ್ಕೊಂಡಿಲ್ವಲ್ಲ. ಮೊದ್ಲೇ ನಮ್ಗೆ ಇದಾಗಿತ್ತು, ಆಮೇಲೆ ನಿಮ್ಮಮ್ಮ ನಿರ್ಧಾರ ತಿಳಿಸಿದ್ದು. ಹಂಗಂತ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೀರಾ ಸರ್. ನೋಡು, ನಿಂಗೂ ಗೊತ್ತು ನನ್ಗೆ ಖುಷಿ ಅಂದ್ರೆ ಈ ಮನೆಯವರೆಲ್ಲ ಚೆನ್ನಾಗಿರೋದು ಅಂತ. ಸೊ ಅಣ್ಣ ಅದಕ್ಕೆ ಚೆನ್ನಾಗಿರ್ಬೇಕು ಅಂದ್ರೆ ನಾವ್ ಈ ಸ್ಯಾಕ್ರಿಫೈಸ್ ಮಾಡ್ಲೇಬೇಕು ಕಣೆ. ನೋ, ನೆವರ್. ಏನಾದ್ರೂ ಮಾಡ್ಕೊಳ್ಳಿ ನೀವು. ಅಲ್ಲ, ಆಸ್ತಿಗೋಸ್ಕರ ಅಂದ್ರೆ ಏನ್ ನೀವು? ಛೆ, ನೋಡಿ, ನನ್ಗೆ ಯಾವ ಆಸ್ತಿನೂ ಬೇಡ. ನನ್ ಮಗುಗೆ ನಿಮ್ಮನೆ ಆಸ್ತಿ ಬೇಕಾಗಿಲ್ಲ. ನನ್ನ ಜಾಸ್ತಿ ಬಲವಂತ ಮಾಡ್ಬೇಡಿ. ನಾನ್ ನಿಮ್ ಮಗು ಕಳ್ಕೊಳೋದಕ್ಕೆ ಇಷ್ಟಪಡೋದಿಲ್ಲ. ನೋಡು ಬಂಗಾರಿ, ನಿನ್ಗೆ ಕೆಲಸ ಮಾಡು ಅಂತ ಹೇಳೋದಕ್ಕೆ ನನ್ಗೂ ಇಷ್ಟ ಇಲ್ಲ. ಆದ್ರೆ ಪ್ಲೀಸ್ ಕಣೆ, ಅರ್ಥ ಮಾಡ್ಕೊಳೆ. ನೋಡು, ನಿನಗಿಂತ ಜಾಸ್ತಿ ಅಧಿಕಾರ ನನಗೆ ಇದೆ ಆ ಮಗು ಮೇಲೆ. ನಾನೇ ಬೇಡ ಅಂತಿದ್ದೀನಲ್ವಾ? ನೀವು ಬೇಡ ಅನ್ಬೋದು, ತಾಯಿಯಾಗಿ ನಾನ್ ಬೇಡ ಅನ್ನಕ್ಕಾಗಲ್ಲ. ಅಲ್ಲ, ಪ್ರಪಂಚನೇ ನೋಡದೆ ಇರೋ ಮಗುನ ಏನ್ರಿ ನೀವು? ಅಲ್ಲ, ನಿಮ್ಮನ್ ಯಾರ್ ಪ್ರೊಫೆಸರ್ ಅನ್ನೋರು? ಪ್ರೊಫೆಸರ್ ಆಗಿ 4-6 ಮಕ್ಕಳಿಗೆ ಬುದ್ಧಿ ಹೇಳೋ ನೀವೇ ಈ ತರ ಮಾಡ್ತೀರಾ? ಛೆ, ನಿಮ್ಮಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸಿದ್ಧಾರ್ಥ್ ಸರ್. ನೋಡು, ನನ್ ಬಂಗಾರ ಅಲ್ಲ ನೀನು. ನೋಡು, ನಮ್ಗೆ ಇದೆಲ್ಲ ಅಂದ್ರೆ ಮತ್ತೆ ಮಕ್ಕಳು ಆಗ್ತವೆ ಕಣೆ. ಆದ್ರೆ ಪ್ಲೀಸ್ ಇದೊಂದ್ಸಲ ನನ್ ಮಾತು ಕೇಳ್ತೀಯಾ? ನನ್ ಚಿನ್ನ ಅಲ್ಲ ನೀನು? ಇಲ್ಲ ಇಲ್ಲ ಇಲ್ಲ, ನೀವೇನ್ ಹೇಳಿದ್ರು ಕೇಳಲ್ಲ. ನನಗ್ ಬೇಕಾಗಿಲ್ಲ. ನೋಡಿ, ಈ ಆಸ್ತಿಗೋಸ್ಕರ ನನ್ ಮಗುನ್ ಸಾಯಿಸ್ಬೇಕು ಅನ್ನೋದಾದ್ರೆ ನನ್ಗೆ ಈ ಆಸ್ತಿನೂ ಬೇಕಾಗಿಲ್ಲ. ನಿಮ್ಮಮ್ಮ ಕೊಟ್ಟಿರೋ ಆಸ್ತಿನೂ ಬೇಡ, ಮೊದಲನೇ ಮೊಮ್ಮಗು ಬರೋ ಆಸ್ತಿನೂ ಬೇಡ. ಪ್ಲೀಸ್ ರೀ, ನನ್ ಇದ್ರಲ್ಲಿ ತಳ್ಳಬೇಡಿ ದಯವಿಟ್ಟು ರೀ. ನಾನ್ ನನ್ ಮಗುನ್ ಕಳ್ಕೊಳಲ್ಲ, ನನಗ್ ನನ್ ಮಗು ಬೇಕಷ್ಟೇ. ನೋಡು ನಿಸರ್ಗ, ನನಗೂ ಇಷ್ಟ ಇಲ್ಲ. ಆದ್ರೆ ನಾನು ಇಷ್ಟು ಗಟ್ಟಿ ಮನ್ಸು ಮಾಡಿದ್ದೀನಿ. ನೀನ್ ಹೇಳಿದ್ಯಲ್ವಾ, ನೀವೇನ್ ಮಾಡಿದ್ರು ಅದಕ್ಕೆ ನನ್ ಸಪೋರ್ಟ್ ಇರುತ್ತೆ ಅಂತ. ಇಷ್ಟೇನಾ ನೀನ್ ನನಗ್ ಸಪೋರ್ಟ್ ಮಾಡೋದು? ಯಾವ್ದ್ರಲ್ಲಾದ್ರೂ ಸಪೋರ್ಟ್ ಮಾಡ್ತೀನಿ, ಈ ತರ ಇಲ್ಲ. ನನ್ ಮಗುನ್ ನಾನ್ ದೂರ ಮಾಡ್ಕೊಳೋದಿಲ್ಲ. ನನಗ್ ನನ್ ಮಗು ಬೇಕು. ಬೇಕಾದ್ರೆ ನಿಮ್ಮನ್ ಬಿಟ್ಬಿಡ್ತೀನಿ, ನನ್ ಮಗುನ್ ಬಿಡಲ್ಲ. ನಿಸರ್ಗ, ನೋಡು, ಇದೊಂದ್ಸಲ ನನ್ ಮಾತು ಕೇಳು ಚಿನ್ನ. ಅಲ್ಲ, ಅಣ್ಣ ಅತ್ತಿಗೆಗೆ ಮಗು ಆಗ್ಲಿ ಮೊದ್ಲು, ಆಮೇಲೆ ನಾವ್ ಮಾಡ್ಕೊಳೋಣ, ಓಕೆ? ಚಿಚಿ, ನಿಮ್ ಸ್ವಾರ್ಥಕ್ಕೋಸ್ಕರ ನನ್ ಮಗನ್ ಬಲಿ ಕೊಡ್ಬೇಕಾ? ಇಲ್ಲ, ನಾನೇ ಕೆಲಸ ಮಾಡೋದಿಲ್ಲ. ಬಿಡಿ, ನನ್ನ ಬಿಟ್ಬಿಡಿ. ನನ್ ಕಂದ ಇನ್ನ ಕಣ್ಣೇ ಬಿಟ್ಟಿಲ್ಲ. ಅದಕ್ಕಿನ್ನ ಕಣ್ಣು ಮೂಗು ಬಾಯಿ ಕೂಡ ಬಂದಿರಲ್ಲ. ಅಂತ ಕಂದಮ್ಮನ್ನ ಸಾಯಿಸಿ ಅಂತಿರಲ್ಲ, ಮನಸ್ಸಾಕ್ಷಿ ಆದ್ರೂ ಹೆಂಗ್ ಬರುತ್ತೆ ನಿಮ್ಗೆ? ಅರ್ಥ ಆಗುತ್ತೆ ಕಣೆ, ನನಗೂ ಅರ್ಥ ಆಗುತ್ತೆ. ನಿನ್ಗೆ ಎಷ್ಟು ಅಧಿಕಾರ ಇದೆಯೋ ಅದಕ್ಕಿಂತ ಹೆಚ್ಚಿನ ಅಧಿಕಾರ ನನಗೆ ಇದೆ. ನನ್ ಮಗು ನಿನ್ನ ಹೊಟ್ಟೆಲ್ ಬೆಳಿತಾ ಇದೆ, ಅದನ್ನ ನೋಡ್ಕೊಳೋ ಜವಾಬ್ದಾರಿ ನಂದೆ. ಆದ್ರೆ ಈ ಮನೆ ಪರಿಸ್ಥಿತಿ, ಪ್ಲೀಸ್ ನಿಸರ್ಗ, ಈ ಮನೆಗೋಸ್ಕರ ಇದೊಂದು ತ್ಯಾಗ ಮಾಡು ದಯವಿಟ್ಟು. ನಿನ್ ಕಾಲಕ್ ಬೇಕಾದ್ರೂ ಬೀಳ್ತೀನಿ ಕಣೆ. ಇಲ್ಲ ಇಲ್ಲ ಇಲ್ಲ, ನಾನ್ ಮಾಡಲ್ಲ. ಈ ಕೆಲ್ಸ ನನ್ ಕೈಲಿ ಆಗಲ್ಲ. ಇಲ್ಲ ಸಿದ್ಧಾರ್ಥ್ ಸರ್, ಪ್ಲೀಸ್ ಸರ್, ನನ್ನ ಈ ಪಾಪಕ್ಕೆ ತಳ್ಳಬೇಡಿ. ನನಗ್ ನನ್ ಮಗು ಬೇಕು. ನೀವೇನ್ ಹೇಳಿದ್ರು ಅಷ್ಟೇ. ನಾನು ಈಗ್ಲೇ ಹೋಗಿ ಅತ್ತೆ ಹತ್ರ ಮಾತಾಡ್ತೀನಿ. ಈಗ್ಲೇ ಹೋಗ್ತೀನಿ, ಬಿಡಿ. ಸಿದ್ಧಾರ್ಥ್ ಸರ್, ಬಿಡಿ. ನನ್ ಬಿಟ್ರೆ ಸರಿ. ಇವಾಗ ನಾನು ಹೋಗ್ಬೇಕು. ನನ್ನ ಅತ್ತೆ ಹತ್ರ ಈಗ್ಲೇ ಮಾತಾಡ್ಬೇಕು. ಇಲ್ಲ, ನಾನ್ ಬಿಡಲ್ಲ. ನೋಡು, ನೀನ್ ನನ್ ಪ್ರೀತಿ ಅಲ್ವಾ, ನನ್ ಚಿನ್ನ ಅಲ್ವಾ ನಿಸರ್ಗ. ನಮ್ಗೆ ಇದಲ್ದಿದ್ರೆ ಎಷ್ಟೋ ಮಕ್ಳು ಆಗ್ತವೆ ಕಣೆ. ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ನೀನು? ಪ್ಲೀಸ್ ನಿಸರ್ಗ, ಇದೊಂದು ಹೂವನ್ನೇ. ಅದಕ್ಕೆ ನಿನ್ನೆಯಿಂದ ತುಂಬಾ ಯೋಚನೆ ಮಾಡಿದೀನಿ ಕಣೆ.
ನಾನಾಗಿರ್ಲಿಲ್ಲ. ಆದ್ರೂ ಪ್ಲೀಸ್ ನಿಸರ್ಗ, ಈ ಮನೆಗೋಸ್ಕರ ಇದೊಂದು ತ್ಯಾಗ ಮಾಡೆ. ಸಿದ್ಧಾರ್ಥ್ ಸರ್, ಬೇಕಾದ್ರೆ ಜೀವ ಬಿಡುವನ್ರಿ. ಈಗ್ಲೇ ಈಗ್ಲೇ ನಾನು ಪ್ರಾಣ ಬಿಟ್ಬಿಡ್ತೀನಿ. ಆದ್ರೆ ಒಂದ್ ಜೀವನ್ ತೆಗಿ ಅಂತೀರಲ್ಲ, ಎಷ್ಟು ಮಾತ್ರ ಸರಿ. ಸಿದ್ಧಾರ್ಥ್ ಸರ್, ನೀವು 1000 ಹೇಳಿದ್ರು ಅಷ್ಟೇ, ಎಷ್ಟು ಹೇಳಿದ್ರು ಅಷ್ಟೇ, ನೀವ್ ಹೇಳೋ ಕೆಲಸ ನಾನು ಮಾಡೋದಿಲ್ಲ. ನನ್ಗೆ ಮಗು ಬೇಕಷ್ಟೇ, ನಾನ್ ಕಳ್ಕೊಳೋದಕ್ಕೆ ತಯಾರಿಲ್ಲ. ನೋಡಿ, ಇದು ನಮ್ ಪ್ರೀತಿ ಮೊದಲನೇ ಸಂಕೇತ, ಮೊದಲನೇ ಕಾಣಿಕೆ ಇದು. ನಮ್ ಪ್ರೀತಿಯಿಂದ ಈ ಮಗುನ ಇರ್ಲೇಬೇಕು. ಇಲ್ಲ ಇಲ್ಲ, ನಾನು ಈ ಮಗುನ ಅಬಾರ್ಷನ್ ಮಾಡಿಸ್ಕೊಳೋದಿಲ್ಲ. ನೋಡು ನಿಸರ್ಗ, ನಿನ್ಗೆ ಹೆಂಗೆ ಹೇಳಿ ನಾನು. ಇದೊಂದ್ಸಲ ನಿಸರ್ಗ, ಏನಾಗಲ್ಲ, ಇದೊಂದ್ಸಲ ಅಬಾರ್ಷನ್ ಮಾಡಿಸ್ಕೋ. ಆಮೇಲೆ ಅಣ್ಣ ಅದಕ್ಕೆ ಹೆಂಗು ಸರ್ ಹೋಗ್ತಾರೆ, ಅವ್ರಿಗೆ ಮಗು ಆಗ್ಲಿ, ಆಮೇಲೆ ನಾವು ಮಾಡ್ಕೊಳ್ಳೋಣ. ಅದ್ ಹೆಂಗ್ ಹೇಳ್ತೀರಾ ನಿಮ್ ಅಣ್ಣ ಅದಕ್ಕೆ ಸರ್ ಹೋಗ್ತಾರೆ ಅಂತ? ಫಸ್ಟ್ ಆಫ್ ಆಲ್ ಅವ್ರಿಗೋಸ್ಕರ ನಾನೇ ಕೀತ ಈಗ ಮಾಡ್ಬೇಕು. ನೋಡಿ, ನಿಮ್ಗೆ ನಾನ್ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿ ನನ್ನ. ಬೇಕಾದ್ರೆ ನೀವು ಹೇಳ್ದಂಗೆ ಡಿವೋರ್ಸ್ ಮಾಡ್ಬಿಡಿ ನನ್ನ. ನಿಮ್ಮಿಂದ ದೂರನೇ ಇರ್ತೀನಿ. ನನಗೆ ನನ್ ಮಗುನೇ ಬೇಕು. ನಿಸರ್ಗ, ನನಗೋಸ್ಕರ ಪ್ರಾಣನೇ ಬಿಡ್ತಿದ್ದಲ್ಲ, ಇವಾಗ ಮಗುಗೋಸ್ಕರ ನನ್ನೇ ಬಿಟ್ಬಿಡ್ತೀಯಾ? ಪ್ರಪಂಚನೇ ನೋಡದೆ ಇರೋ ಕಂದರಿ ಅದು. ಪ್ರಪಂಚನೇ ನೋಡಿಲ್ಲ ಅದು. ಅದನ್ನ ಸಾಯಿಸಿ ನಾನ್ ಯಾವ ಪಾಪಕ್ಕೆ ಹೋಗ್ಲಿ? ಫಸ್ಟ್ ಆಫ್ ಆಲ್ ನಾನ್ ಯಾಕೆ ನನ್ ಮಗನ್ ಕಳ್ಕೋಬೇಕು? ಇಲ್ಲ, ನನಗ್ ನನ್ ಮಗು ಬೇಕಷ್ಟೇ. ನೀವು 1000 ಹೇಳಿದ್ರು ಸರಿ, ನಾನ್ ನನ್ ಮಗನ್ ಬಿಟ್ಕೊಡಲ್ಲ. ನೋಡಿ, ಮೊದಲು ನೀವು ನನ್ನ ಬಿಡಿ. ನಾನು ಹೋಗಿ ಅತ್ತೆ ಹತ್ರ ಮಾತಾಡ್ಬೇಕು. ಎಷ್ಟು ಸಲ ಹೇಳಿದ್ದೀನಿ ನಿಮ್ಗೆ, ಬಿಡ್ತೀರಾ ಇಲ್ವಾ? ಇಲ್ಲ, ನೀನು ಹೂ ಅನ್ನೋವರೆಗೂ ನಾನು ಬಿಡಲ್ಲ. ಪ್ಲೀಸ್ ನಿಸರ್ಗ, ನಮ್ಮ ಮನೆ ಸಂತೋಷಕ್ಕೋಸ್ಕರ ಇಷ್ಟು ಮಾಡಲ್ವಾ ನೀನು? ನೋಡಿ, ನಿಮ್ಮನೆ ಸಂತೋಷ ನನ್ನ ಕೈಯಲ್ಲಿಲ್ಲ. ನೀವು ಹೋಗಿ ನಿಮ್ಮ ಅಣ್ಣನ ಬುದ್ಧಿ ಹೇಳಿ, ನಿಮ್ಮ ಅಣ್ಣನ್ಗೆ ಹೇಳಿ, ನಿಮ್ಮ ಅತ್ತಿಗೆ ಹೇಳಿ. ನನ್ನ ಹತ್ರ ಯಾಕೆ ಈ ತರ ಮಾಡ್ತೀರಾ? ತುಂಬಾ ಅನ್ಯಾಯ ಕಣ್ರಿ ಇದು. ಇಷ್ಟು ದೊಡ್ಡ ಅನ್ಯಾಯ ಮಾಡಬೇಡಿ. ನಿಸರ್ಗ, ಓ ಶಿಟ್, ಇವಳು ಹೋಗೀಗ ಅಮ್ಮನ ಹತ್ರ ಎಲ್ಲ ಹೇಳ್ಬಿಡ್ತಾಳೆ. ಮೊದ್ಲೋಗಿ ತಡಿಬೇಕು ನಾನು. ಅತ್ತೆ, ನಿಸರ್ಗ, ಯಾಕಮ್ಮ, ಯಾಕೆ ಮಗಳ ಹೇಳ್ತಾ ಇದೀಯಾ? ಏನಾಯ್ತು? ನಿಸರ್ಗ, ನೋಡು. ಅತ್ತೆ, ನಾನು ನಿಮ್ಮ ಹತ್ರ ಒಂಚೂರು ಮಾತಾಡ್ಬೇಕು. ಹೇಳು ಮಗಳೇ, ಏನಾಯ್ತು? ಯಾಕೆ ಹಿಂಗ್ ಹೇಳ್ತಾ ಇದೀಯಾ? ಸಮಾಧಾನ ಮಾಡ್ಕೋ. ನಿಸರ್ಗ, ಬಾ, ನಿನ್ನ ಹತ್ರ ಒಂಚೂರು ಮಾತಾಡ್ಬೇಕು. ಏನಾಯ್ತು ಸಿದ್ದು? ಯಾಕೆ ಹಿಂಗ್ ಅಳಿಸ್ತಾ ಇದೀಯ ಇವಳನ್ನ? ಯಾಕೆ ಮಗಳೇ? ಅಮ್ಮ, ಸುಮ್ನಿರಮ್ಮ ಒಂದ್ ಸ್ವಲ್ಪ ಹೊತ್ತು. ಬಾ ನಿಸರ್ಗ, ನೋಡು, ನನ್ ಮಾತು ಮೀರಿ ನೀನು. ಇಲ್ಲ, ನಾನು ಇವತ್ತು ಅತ್ತೆ ಹತ್ರ ಮಾತಾಡ್ಲೇಬೇಕು. ಅತ್ತೆ, ಅದು ನೋಡ್ ನಿಸರ್ಗ, ಇವತ್ತು ನೀನ್ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಜೀವನದಲ್ಲಿ ಯಾವತ್ತೂ ನಿನ್ನ ಮಾತಾಡ್ಸೋದಿಲ್ಲ. ನನ್ನ ಯೋಚನೆ ಮಾಡಿ ಮಾತಾಡು. ಹೇಳ್ಬೇಕಾ? ಅದೇನ್ ಹೇಳ್ತೀವಿ ಹೇಳು ಅತ್ತೆಗೆ. ಸಿದ್ದು, ಏನು ಇದೆಲ್ಲ? ಯಾಕೆ ಅವಳಂಗೆ ಹೊರಟೋದ್ಲು? ಏನು ಕಳಿಸ್ತಾ ಇದೀಯ ಹುಡುಗಿನ? ಏನಾಯ್ತಪ್ಪ? ಅಮ್ಮ, ಏನಿಲ್ಲ, ಏನೋ ಸ್ವಲ್ಪ ಪರ್ಸನಲ್ ಅಷ್ಟೇ. ಏನ್ ಪರ್ಸನಲ್ ಮಗನೇ? ಅಲ್ಲ, ಒಂದು ಹೆಣ್ಮಗುನ ಅಳಿಸೋದು ಪರ್ಸನಲ್? ಏನಾಗಿದೆ ನಿಮ್ಗೆಲ್ಲ? ಛೇ, ಜೀವನದಲ್ಲಿ ನೆಮ್ಮದಿ ಅನ್ನೋದು ಕೊಡಲ್ವೇನ್ರೋ ನೀವು ನಮ್ಗೆ? ಅಮ್ಮ, ಏನಾಗಿಲ್ಲ ಹೇಳ್ತಿದ್ದೀನಲ್ಲ. ಅವಳು ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ಅಳ್ತಾಳೆ. ನೀನ್ ಸುಮ್ನಿರು. ಹೋಗು, ಅವಳಗ್ ಸಮಾಧಾನ ಮಾಡು. ಈ ತರ ಅಳಿಸ್ಬೇಡಪ್ಪ ನೀನು. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಸರಿ ಅಮ್ಮ, ಬಂದೇ ಇರು ಒಂದ್ 5 ನಿಮಿಷ. ಏನ್ ನಡೀತಾ ಇದೆ ನಮ್ಮ ಮನೇಲಿ? ಅಲ್ಲ, ಆ ಹುಡ್ಗಿ ಯಾಕೆ ಅಳ್ತಾಳೆ? ನಿಸರ್ಗ ಅಳೋ ಅಂತ ಹುಡ್ಗಿನೇ ಅಲ್ಲ. ಅಂತವಳು ಅಳ್ತಾವಳೆ ಅಂದ್ರೆ ಇವನ್ ಏನ್ ಮಾಡ್ದ? ಏನಾದ್ರು ಅನ್ನ? ಛೇ, ಏನ್ ಮಾಡ್ಲಿ? ಇವನು ಹೇಳಲ್ಲ, ಅವಳು ಹೇಳಲ್ಲ.